ಇವತ್ತು ವಿಶ್ವ ಪತ್ರಿಕಾ ದಿನಾಚರಣೆಯ ಶುಭಾಶಯಗಳನ್ನ ತಿಳಿಸಲಿಕ್ಕೆ ನಾನು ಇಷ್ಟಪಡ್ತೀನಿ. ಇವತ್ತು ಜಗತ್ತಿನ ಪ್ರಜಾಪ್ರಭುತ್ವ ರಾಷ್ಟ್ರಗಳಲ್ಲಿ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗದಷ್ಟೇ ಮಹತ್ವವನ್ನು ಪಡ್ಕೊಂಡಿರ್ತಕ್ಕಂತಹ ಪತ್ರಿಕಾ ರಂಗ ಬಹಳ ಮಹತ್ತರವಾದಂತಹ ಒಂದು ಅಂಗ. ಅದು ಪತ್ರಿಕೆಗಳು ಒಂದು ರೀತಿಯ ಸಾಮಾಜಿಕ ಜವಾಬ್ದಾರಿಯನ್ನು ಬಹಳ ಅರ್ಥಪೂರ್ಣವಾಗಿ ಹೊಂದಿರಬೇಕಾದದ್ದು ದೃಶ್ಯ ಮಾಧ್ಯಮಗಳು ಮತ್ತು ಸುದ್ದಿ ಮಾಧ್ಯಮಗಳ ಕರ್ತವ್ಯ. ಹಾಗಾಗಿ ನಾನು ಒಬ್ಬ ಪತ್ರಿಕೋದ್ಯಮಿಯಾಗಿ, ಪತ್ರಿಕಾ ಸಂಪಾದಕನಾಗಿ ಮತ್ತು ಹವ್ಯಾಸಿ ಬರಹಗಾರನಾಗಿ, ಲೇಖಕನಾಗಿ ನಾನು ಮಾತಾಡೋದೇನದಂದರೆ, ನಾನು ಸಹ ಪ್ರಜಾಚೇತನ ಮಾಸಪತ್ರಿಕೆಯನ್ನು ನಡೆಸಿ ಹಲವಾರು ಅನುಭವಗಳನ್ನು ಹೊಂದಿರ್ತಕ್ಕಂಥವ್ನು. ಮಾಧ್ಯಮ ನಡೆಸ್ತಕ್ಕಂಥದ್ದು ಅಷ್ಟು ಸುಲಭದ ವಿಚಾರ ಅಲ್ಲ. ಯಾಕೆಂದರೆ ಒಬ್ಬ ವ್ಯಕ್ತಿಗೆ ಸಾಮಾಜಿಕ ಜವಾಬ್ದಾರಿ ಬಹಳ ಮುಖ್ಯ. ಇವತ್ತಿನ ಕಾಲಘಟ್ಟದಲ್ಲಿ ನಡೀತಕ್ಕಂತಹ ಅನೇಕ ಸಮಾಜ ಹಾದಿ ತಪ್ಪಿ ಹೋಗ್ತಕ್ಕಂಥ ಸಂದರ್ಭದಲ್ಲಿ ನಾವು ಮೌಲ್ಯಯುತವಾದಂತಹ ಅಥವಾ ಆದರ್ಶ ಪುರಸ್ಸರ ವಿಚಾರಗಳನ್ನು ಜನಸಾಮಾನ್ಯರಿಗೆ ತಲುಪಿಸುವ ಮುಖಾಂತರ ಒಂದು ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡಬೇಕಂತೂ ಮಾಧ್ಯಮದ ಜವಾಬ್ದಾರಿ. ಜೊತೆಗೆ ಪ್ರಜಾಪ್ರಭುತ್ವ ಹಾದಿ ತಪ್ಪಿದಂಥ ಸಂದರ್ಭದಲ್ಲಿ ಒಂದು ರೀತಿ ಪ್ರಜೆಗಳ ಹಕ್ಕು ಬಾಧ್ಯತೆಗಳನ್ನು ಕಾಪಾಡಬೇಕು ಅನ್ನೋದು ಸಹ ಮಾಧ್ಯಮಗಳ ಕರ್ತವ್ಯ. ಇವತ್ತು ಒಂದು ಮಾಧ್ಯಮಗಳು ಕಾರ್ಪೊರೇಟ್ ವಲಯದ ಹಿಡಿತಕ್ಕೆ ಸಿಕ್ಕಿ ಒಂದು ರೀತಿಯ ತಮ್ಮ ಸ್ವಾತಂತ್ರ್ಯವನ್ನು ಕಳ್ಕೊಂಡಿವೆ. ಈ ಸ್ವಾತಂತ್ರ್ಯವನ್ನು ಕಳ್ಕೊಂಡಿರೋದ್ರಿಂದ ವಸ್ತುನಿಷ್ಠ ವರದಿಗಳಿಗೆ ಕೊರತೆ ಕಾಡ್ತಾಯಿದೆ. ಇದರಿಂದ ಸಮಾಜ ಮತ್ತು ಯುವಜನತೆ ಹಾದಿ ತಪ್ಪುವಾದ ನಿಟ್ಟಿನಲ್ಲಿ ಓಡ್ತಾಯಿದೆ. ನಾವು ಏನು ಮಾಡಬೇಕು ಅಂದರೆ, ಈ ಸ್ವಂತ ಪತ್ರಿಕಾ ಧರ್ಮ ನಮ್ಮ ಆತ್ಮಸಾಕ್ಷಿಯಾಗಿ ಒಪ್ಪಬೇಕಾದಂಥದ್ದು ಏನಪ್ಪ ಅಂದರೆ, ಒಬ್ಬ ಮನುಷ್ಯನಾಗಿ ಈ ಕಾಲಘಟ್ಟದಲ್ಲಿ ಏನು ಒಂದು ವಾಸ್ತವಿಕ ನೆಲೆಗಟ್ಟಲ್ಲಿ ಮತ್ತು ಉಳ್ಳವರ ಒಂದು ಧ್ವನಿ ಆಗದೇನೆ ಅಥವಾ ಆಡಳಿತ ಪಕ್ಷದ ತುತ್ತೂರಿ ಆಗದೇನೆ ಸುದ್ದಿ ಮಾಧ್ಯಮಗಳು ಅಥವಾ ದೃಶ್ಯ ಮಾಧ್ಯಮಗಳು ಆಳುವ ವರ್ಗದ ತುತ್ತೂರಿ ಆಗದೇನೆ ಸಮಾಜದಲ್ಲಿರ್ತಕ್ಕಂಥ ಅಸಹಾಯಕರಿಗೆ ಮತ್ತು ಶೋಷಿತ ವರ್ಗಗಳ ಪರವಾಗಿ ಅಥವಾ ಹಕ್ಕುಗಳ ಕಾಪಾಡುವಂಥ ನಿಟ್ಟಿನಲ್ಲಿ ಇವತ್ತು ಮಾಧ್ಯಮಗಳು ಬಹಳ ಕೆಲಸವನ್ನು ಮಾಡಬೇಕಾದದ್ದು ಭಾಳ ಅಗತ್ಯ ಇದೆ. ಇವತ್ತು ಜಗತ್ತಿನ ವಿದ್ಯಮಾನಗಳನ್ನು ತಲುಪಿಸುವಲ್ಲಿ ಮಾಧ್ಯಮಗಳಿಗೆ ಸ್ವಾತಂತ್ರ್ಯದ ಅಗತ್ಯ ಇದೆ. ಅಂತಹ ಪೂರ್ಣ ಸ್ವಾತಂತ್ರ್ಯವನ್ನು ಈ ಪ್ರಜಾಪ್ರಭುತ್ವದಲ್ಲಿ 4ನೇ ಆಯಾಮವಾಗಿ ಸಂವಿಧಾನದಲ್ಲಿ ಪಡ್ಕೊಂಡಿದೆ ಪತ್ರಿಕಾ ಮಾಧ್ಯಮ. ದುರಂತ ನಾವು ಕಾರ್ಪೊರೇಟ್ ವಲಯದ ಹಿಡಿತಕ್ಕೆ ಸಿಕ್ಕಿ ಮಾಧ್ಯಮ ಇವತ್ತು ತನ್ನ ಆತ್ಮತನವನ್ನು ಅಥವಾ ತನ್ನ ಪತ್ರಿಕಾ ಧರ್ಮವನ್ನು ಮರೆತು ಇವತ್ತು ಭಾಳ ಕ್ರಿಮಿನಲ್ ವಿಚಾರಗಳು ಮುನ್ನೆಲೆಗೆ ಬಂದು ಅಥವಾ ಸಮಾಜದಲ್ಲಿ ಬೇಕಾದಂತಹ ಆದರ್ಶ ವಿಚಾರಗಳು ಗೌಣವಾಗ್ತಕ್ಕಂಥ ಒಂದು ದುರಂತ ಪರಿಸ್ಥಿತಿಗೆ ನಾವೆಲ್ಲ ತಲುಪಿದ್ದೀವಿ. ಇದು ಭಾಳ ಅಪಾಯಕಾರಿ ಸನ್ನಿವೇಶ. ಹಾಗಾಗಿ ಪತ್ರಿಕೆ ಮಾಧ್ಯಮದ ಮೂಲ ಉದ್ದೇಶ ಏನು ಅಥವಾ ಪತ್ರಿಕಾ ಮಾಧ್ಯಮ ಇರಬೇಕಾದಂತಹ ಹೋಗಬೇಕಾದಂಥ ವ್ಯವಸ್ಥೆ ಏನು, ಆ ನಿಟ್ಟಲ್ಲಿ ನಾವು ಮಾಧ್ಯಮ ನಡೆಸ್ಕೊಂಡು ಹೋದರೆ ಖಂಡಿತವಾಗಿ ಈ ದೇಶ ಕಟ್ಟುವಲ್ಲಿ, ಈ ಸಮಾಜವನ್ನು ಆರೋಗ್ಯಪೂರ್ಣವಾಗಿ ಕಟ್ಟುವಲ್ಲಿ ಭಾಳ ಮಹತ್ವವಾದ ಪಾತ್ರವನ್ನು ಪಡ್ಕೋತ್ತೆ. ನಾವು ಹಲವಾರು ಹವ್ಯಾಸಿ ಬರಹಗಾರನಾಗಿ ನಾವು ಇದುವರೆಗೂ ಸಹ ಯಾವುದೇ ವಿಚಾರಗಳನ್ನು ನಾವು ಹೇಳ್ಬೇಕಾದಾಗ ನಾವು ಅಲ್ಲಿ ವಸ್ತುನಿಷ್ಠತೆಗೆ ಆದ್ಯತೆ ಕೊಡಬೇಕು. ಅಥವಾ ಇವತ್ತು ನಾವು ಗಮನಿಸ್ತಾ ಇದ್ದೀವಿ ಪೆನ್ ಡ್ರೈವ್ ವಿಚಾರ ಇರ್ಬೋದು, ಹಾಸನದ ಪ್ರಜ್ವಲ್ ರೇವಣ್ಣನಂಥ ವಿಚಾರಗಳಲ್ಲಿರ್ಬೋದು. ಇವತ್ತು ಹೆಣ್ಮಕ್ಕಳ ಮೇಲೆ ಲೈಂಗಿಕ ಶೋಷಣೆ ವಿಪರೀತ ಆಗಿದೆ. ಆದರೆ ಎಲ್ಲ ಮಾಧ್ಯಮಗಳು ಮೌನ ಮುರಿದೇ ಇರಲಿಲ್ಲ. ಇವತ್ತು ಏನೋ ಒಂದು ಕಾಲಘಟ್ಟದಲ್ಲಿ ಮಾತಾಡ್ತಾ ಇದ್ದಾರೆ, ಅದು ಅಂತ ಇದಾಗಬಾರ್ದು, ಒತ್ತಡಕ್ಕೆ ಒಳಗಾಗಬಾರ್ದು. ಇದೇ ರೀತಿ ರಾಜಕೀಯ ವಿಚಾರಗಳಿಗೆ ಬಂದರೂ ಸಹ ನಾವು ಎಲ್ಲೋ ಕೋಮು ವಿಚಾರಗಳು ವಿಜೃಂಭಿಸ್ತಾ ಇದೆ ಅನ್ನಿಸ್ತಾ ಇದೆ. ಅಂಥ ಒಂದು ಹಾದಿಯಲ್ಲಿ ಹೋಗಬಾರ್ದು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಮತ್ತು ಈ ಮುಂದೆನೂ ಸಹ ಮಾಧ್ಯಮ ಮುಕ್ತವಾಗಿರಲಿ, ವಸ್ತುನಿಷ್ಠ ವರದಿಗಳಿಗೆ ಇದಾಗಲಿ, ನಿಷ್ಠುರವಾಗಿರಲಿ, ಯಾವತ್ತೂ ತನ್ನತನವನ್ನು ಮಾರ್ಕೊಳ್ಬಾರ್ದು ಅಂತಕ್ಕಂಥದ್ದನ್ನ ಎಲ್ಲ ಮಾಧ್ಯಮ ಮಿತ್ರರಿಗೆ ತಿಳಿಸೋ ಮುಖಾಂತರ ನಾನು ಎಲ್ಲರಿಗೂ ಶುಭಾಶಯಗಳನ್ನ ಕೋರ್ತಿದ್ದೆ. ಧನ್ಯವಾದಗಳು. ಸಮಸ್ತ
ಕನ್ನಡದ ಮನಸ್ಸುಗಳಿಗೆ ನಮಸ್ಕಾರಗಳು. ಎಲ್ಲ ಗೌರವಾನ್ವಿತ ಪತ್ರಿಕಾ ವರದಿಗಾರರಿಗೆ ಇಂದು ಮೇ 3 ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ದಿನದ ಆರ್ಥಿಕ ಶುಭಾಶಯಗಳನ್ನು ನಮ್ಮ ಕರ್ನಾಟಕ ಕಾವಲು ಪಡೆ ವತಿಯಿಂದ ನಾವು ಶುಭ ಕೋರ್ತೇವೆ. ಇವತ್ತು ಸಂಘ ಸಂಸ್ಥೆಗಳಾಗಲಿ ಜನಪ್ರತಿನಿಧಿಗಳಾಗಲಿ ಮುಖ್ಯ ವಾಹಿನಿಗೆ ಬರಬೇಕು ಅಂದರೆ ಅದಕ್ಕೆ ಕಾರಣ ಪತ್ರಿಕಾ ವರದಿಗಾರರು. ಹಾಗಾಗಿ ಮತ್ತೊಮ್ಮೆ ಅವರಿಗೆ ಪತ್ರಿಕಾ ಸ್ವಾತಂತ್ರ್ಯ ದಿನದ ಶುಭಾಶಯಗಳು ತಿಳಿಸ್ತೇನೆ. ವಿಶ್ವದ ಮೂಲೆಯಲ್ಲಿ ನಡೆಯುವ ಸುದ್ದಿ ಸಮಾಚಾರಗಳನ್ನು ಪತ್ರಿಕೆಗಳ ಮೂಲಕ ಜನಗಳಿಗೆ ತಲುಪಿಸುತ್ತಿರುವ ಪತ್ರಕರ್ತರಿಗೂ ಹಾಗೂ ಮಳೆ ಚಳಿ ಗಾಳಿಯನ್ನು ಲೆಕ್ಕಿಸದೆ ಮನೆಗಳಿಗೆ ಸುದ್ದಿ ಪತ್ರಿಕೆಗಳನ್ನು ವಿತರಿಸುವ ಪತ್ರಿಕಾ ವಿತರಕರಿಗೂ ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ದಿನದ ಶುಭಾಶಯಗಳು. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು. ಈ ದಿನ ಮೇ 3ನೇ ತಾರೀಕು ವಿಶ್ವ ಪತ್ರಿಕೆಯ ಸ್ವಾತಂತ್ರ್ಯ ದಿನದಂದು ಎಲ್ಲ ಪತ್ರಿಕಾ ವರದಿಗಾರರಿಗೂ ಹಾಗೂ ಮನೆಯಲ್ಲಿ ಹಂಚತಕ್ಕಂಥ ಮನೆಯರಿಗೂ ಎಲ್ಲರಿಗೂ ನಮ್ಮ ಈ ಶುಭಾಶಯವನ್ನು ತಿಳಿಸುತ್ತಾ, ಕರ್ನಾಟಕದ ಮೂಲೆಯಲ್ಲಿ ಏನೇನು ನಡೀತದ ಎಲ್ಲ ಸುದ್ದಿಗಳನ್ನು ಕೊಡ್ತಕ್ಕಂಥ ಈ ನಮ್ಮ ವರದಿಗಾರರಿಗೆ ಈ ದಿನ ಶುಭವಾಗಲಿ ಅಂತೇಳಿ ಅರಸಿ, ನಮ್ಮ ಈ ಕಾವಲು ಪಡೆಯ ಅಧ್ಯಕ್ಷರು ಹಾಗೂ ರಾಜು, ನಾನು ಎಲ್ಲ ಸೇರಿ ಪ್ರತಿ ನಮ್ಮ ಸದಸ್ಯರುಗಳೆಲ್ಲ ಸೇರಿ ಇವತ್ತಿನ ದಿನ ನಮ್ಮ ಶುಭಾಶಯವನ್ನು ಕೋರಿಸ್ತಾ ಇದ್ದೀವಿ ಅಂತೇಳಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ.